ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಇದೇ ರೀತಿಯಾದಂಥ ಯೂಸ್ಫುಲ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಾಯಿರಿ ಅಂತ ಹೇಳ್ತಾ, ಇಂದಿನ ತರಗತಿಯಲ್ಲಿ ನಾನು 2026ನೇ ಸಾಲಿನ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಈ ಒಂದು ವಿಡಿಯೋದಲ್ಲಿ ಸಾಲ್ವ್ ಮಾಡ್ತಾ ಇರ್ತೇನೆ. ಅದೇ ರೀತಿಯಾಗಿ ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ಕೂಡ ನನ್ನ ಚಾನಲ್ನಲ್ಲಿ ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇರ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಅಂತ ಹೇಳ್ತಾ, ಇಂದಿನ ಈ ಒಂದು ವಿಡಿಯೋದಲ್ಲಿ ನಾನು 2026ನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೀನಿ. ಅದರಲ್ಲಿ ಮೊದಲನೇ ವಿಷಯ ಯಾವುದಪ್ಪ ಅಂದರೆ ಕನ್ನಡವನ್ನು ನಾನು ಈ ಒಂದು ವಿಡಿಯೋದಲ್ಲಿ ಸಾಲ್ವ್ ಮಾಡ್ತಾ ಇದ್ದೇನೆ. ಹಾಗಿದ್ದರೆ ತಡ ಮಾಡೋದು ಬೇಡ, ಶುರು ಮಾಡೋಣ. ಅರಸ ದನಕರುಗಳಿಗೆ ಗೌರವ ಸಲ್ಲಿಸಿದ. ಈ ವಾಕ್ಯದಲ್ಲಿರುವ ಅನುನಾಸಿಕ ಅಕ್ಷರ, ಹೌದಾ, ನೀವಾಗಲೇ ಈಗ ಕಲ್ತಿದ್ದೀರಿ. ಅನುನಾಸಿಕ ಅಕ್ಷರ ಯಾವುಗಳಂತಂದರೆ ङ, ಯ, ಣ, ನ, ಮ. ಇವು ಏನಪ್ಪ ಅಂತಂದರೆ ಅನುನಾಸಿಕ ಅಕ್ಷರಗಳು. ಅದೇ ರೀತಿಯಾಗಿ ಇಲ್ಲಿ ಆಯ್ಕೆಗಳನ್ನು ನೋಡೋದಾದರೆ ದ, ಕ, ವ, ನ ಅಂತ ಕೊಟ್ಟಿದ್ದಾರೆ. ಹಾಗಿದ್ದರೆ ಸರಿಯಾದ ಆಪ್ಷನ್ ಯಾವ್ದು ಬರುತ್ತೆ ಇಲ್ಲಿ? ಡಿ, ನ. ವೇದಮೂರ್ತಿ ವಸ್ತ್ರ ವಿನ್ಯಾಸ ಕಾರ್ಯಕ್ರಮಕ್ಕೆ ಹೋದನು. ಈ ವಾಕ್ಯದಲ್ಲಿರುವ ಸಜಾತಿ ಸಂಯುಕ್ತಾಕ್ಷರ ಯಾವುದು? ಸಜಾತಿ ಸಂಯುಕ್ತಾಕ್ಷರ ಅಂದ್ರೇನು? ಒಂದೇ ಜಾತಿಯ ಎರಡು ಅಕ್ಷರಗಳು ಏನಪ್ಪ ಅಂದರೆ ಸೇರುವುದು. ಇಲ್ಲಿ ನೋಡ್ರೆ ಆಪ್ಷನ್ ಕೆ, ತಿ, ಸ್ತ್ರ ಮತ್ತು ನ್ಯ. ಹೌದಾ, ಇಲ್ಲಿ ಸರಿಯಾದ ಉತ್ತರ ಅಂದರೆ ಆಪ್ಷನ್ ಎ, ಕೆ. ಮೂರನೇ ಪ್ರಶ್ನೆಯನ್ನು ನೋಡೋದಾದರೆ ಮಹಾಕರುಣಾಳು ಖಗಮುಗ ಕೃಪಾಳು ಗಿಡಮರ ದಯಾಳು. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದವು ನೀಡುವ ಅರ್ಥ. ಹೌದಾ, ಅದರಲ್ಲಿ ಖಗ ಪದದ ಅರ್ಥವನ್ನು ಕೇಳ್ತಾ ಇದ್ದಾರೆ ಅವರು. ಆಪ್ಷನ್ ಎ ಕಾಗೆ, ಆಪ್ಷನ್ ಬಿ ಪಕ್ಷಿ, ಆಪ್ಷನ್ ಸಿ ಆಕಾಶ, ಆಪ್ಷನ್ ಡಿ ಖಾರ. ಈಗಾಗಲೇ ನೀವು ಪಾಠವನ್ನು ಕಲಿಬೇಕಾದಾಗ ಪದಗಳ ಅರ್ಥದಲ್ಲಿ ಈ ಒಂದು ಖಗ ಪದದ ಅರ್ಥವನ್ನು ಕಲ್ತಿದ್ದೀರಿ. ಹಾಗಿದ್ದರೆ ಖಗ ಪದದ ಅರ್ಥ ಏನಪ್ಪ ಅಂದರೆ ಆಪ್ಷನ್ ಬಿ ಪಕ್ಷಿ. ಹೌದಾ, ಹಂಗಿದ್ರೆ ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ. ಹಾಗಿದ್ದರೆ ನಾಲ್ಕನೇ ಪ್ರಶ್ನೆಯನ್ನು ನೋಡ್ರಿ. ರಾಜನು ಶಾಲೆಯಲ್ಲಿ ಓದುತ್ತಿದ್ದ ಹುಡುಗನಿಗೆ ಪುಸ್ತಕಗಳನ್ನು ನೀಡಿದನು. ಈ ವಾಕ್ಯದಲ್ಲಿ ಚತುರ್ಥಿ ವಿಭಕ್ತಿ ಪ್ರತ್ಯಯವನ್ನು ಹೊಂದಿರುವ ಪದ. ಈಗಾಗಲೇ ನೀವು ವಿಭಕ್ತಿ ಪ್ರತ್ಯಯಗಳನ್ನು ಕೂಡ ಕಲ್ತಿದ್ದೀರಿ. ಯಾವ್ಯಾವು ಅಂದರೆ ಪ್ರಥಮವು, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ ಅಂತ ಬರ್ತದೆ. ಹಂಗಿದ್ರೆ ಆಪ್ಷನ್ಗಳನ್ನು ನೋಡೋದಾದರೆ ರಾಜನು, ಆಪ್ಷನ್ ಬಿ ಪುಸ್ತಕಗಳನ್ನು, ಆಪ್ಷನ್ ಸಿ ಹುಡುಗನಿಗೆ, ಆಪ್ಷನ್ ಡಿ ಓದುತ್ತಿದ್ದ. ಹಾಗಿದ್ರೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ ಚತುರ್ಥಿಗೆ, ಹುಡುಗನಿಗೆ. ಓಕೆ, ಹಾಗೆ ಐದನೇ ಪ್ರಶ್ನೆ. ಆ ಕಡಿದರೆ ಯಾಕೆ ಯಾಕೆ? ಈ ಮೇಲಿನ ಸಾಲನ್ನು ಸೂಕ್ತ ಲೇಖನ ಚಿಹ್ನೆ ಬಳಸಿ ಬರೆದರೆ ಸರಿಯಾದ ರೂಪ. ಅಂದರೆ ಅಲ್ಲಿ ಯಾಕೆ ಯಾಕೆ ಅಂತ ಕೊಟ್ಟಿದ್ದಾರೆ. ಯಾಕೆ ಅನ್ನುವಂಥ ಒಂದು ಶಬ್ದವನ್ನು ನೋಡೋದಾದರೆ ನಾವಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಏನು ಮಾಡಬೇಕು? ಹಾಕಬೇಕಾಗ್ತದೆ. ಹೌದಾ, ಹಾಗಿದ್ದರೆ ಅಲ್ಲಿ ಆಪ್ಷನ್ ಬಿ. ಹೌದಾ, ಈ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ ನಿಮಗೆ ಮೊರಾರ್ಜಿ ದೇಸಾಯಿ ಪರೀಕ್ಷೆಯಲ್ಲೂ ಕೂಡ ಈ ಒಂದು ಪ್ರಶ್ನೆ ನಿಮಗೆ ಬಂದಿತ್ತು. ಹೌದಾ, ಹಾಗಿದ್ರೆ ಆರನೇ ಪ್ರಶ್ನೆ ನೋಡ್ರಿ. ಗಂಗಾ ನದಿಯ ತೀರದಲ್ಲಿ ವ್ಯಾಪಾರಿಯೊಬ್ಬನು ಹಣ್ಣುಗಳನ್ನು ಮಾರುತ್ತಿದ್ದ. ಈ ವಾಕ್ಯದಲ್ಲಿರುವ ವ್ಯಾಪಾರಿ ಪದವು, ಹೌದಾ, ವ್ಯಾಪಾರಿ ಅನ್ನುವಂಥ ಪದ ಇದ್ಯಾವುದು? ಅನ್ವರ್ಥಕ ನಾಮನೋ, ರೂಢನಾಮನೋ, ಅಂಕಿತ ನಾಮನೋ ಅಥವಾ ಪ್ರಕೃತಿ ಭಾವನೋ ಅನ್ನುವಂಥ ಪ್ರಶ್ನೆಯನ್ನು ನಿಮಗೆ ಇಲ್ಲಿ ಅವರು ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಅನ್ವರ್ಥ ನಾಮ. ಈ ಒಂದು ವ್ಯಾಪಾರ ಎನ್ನುವಂಥ ಪದ ಏನಪ್ಪ ಅಂದರೆ ಇದು ಅನ್ವರ್ಥ ನಾಮ. ಹಾಗಿದ್ರೆ ಮುಂದಿನ ಪ್ರಶ್ನೆಯನ್ನು ನಾವೀಗ ನೋಡೋಣ. ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಇವಳು ನದಿ ದೇವತೆ, ಇವಳನ್ನು ಮಲಿನಗೊಳಿಸಬಾರದು. ಇವಳು ಪದದ ಪುಲ್ಲಿಂಗ ರೂಪ. ಹೌದಾ, ಇಲ್ಲಿ ಇವಳು ಸ್ತ್ರೀಲಿಂಗ ಮತ್ತು ಪುಲ್ಲಿಂಗಗಳನ್ನು ಕೂಡ ನೀವು ಕಲ್ತಿದ್ದೀರಿ. ಇವಳು ಪದದ ಪುಲ್ಲಿಂಗ ರೂಪವನ್ನು ನೋಡಿದ್ರೆ ಆಪ್ಷನ್ ಎ ಇವರು, ಆಪ್ಷನ್ ಬಿ ಅವನು, ಆಪ್ಷನ್ ಸಿ ನಾನು, ಆಪ್ಷನ್ ಡಿ ಇವನು. ಹೌದಾ, ಹಾಗಿದ್ದರೆ ಇಲ್ಲಿ ಆಪ್ಷನ್ ಯಾವ್ದು ಬರ್ತದೆ? ಇಲ್ಲಿ ಆಪ್ಷನ್ ಡಿ ಇವನು. ಇವಳು ಇದ್ದಲ್ಲಿ ಏನಾಗ್ತದೆ? ಪುಲ್ಲಿಂಗ ರೂಪ ಇವನು. ಓಕೆ, ಅವನಂಗಡಿಯಲ್ಲಿ ವಿವಿಧ ಪುಸ್ತಕಗಳನ್ನು ಕೊಂಡು ತಂದೆನು. ಅಡಿಗೆರೆ ಎಳೆದಿರುವ ಪದವನ್ನು ಬಿಡಿಸಿ ಬರೆದ ಸರಿಯಾದ ರೂಪ. ಹಂಗಿದ್ರಲ್ಲಿ ಅವನ ಪ್ಲಸ್ ಅಂಗಡಿ, ಅವನ ಪ್ಲಸ್ ಅಂಗಡಿಯನ್ನು ನಾವು ಬಿಡಿಸಿ ಬರೆದಾಗ ಅದು ಏನಾಗ್ತದೆ? ಅವನಂಗಡಿ. ಹಂಗಿದ್ರೆ ಆಪ್ಷನ್ ಬಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಹಾಗಿದ್ರೆ ಒಂಬತ್ತನೇ ಪ್ರಶ್ನೆ ನೋಡ್ರಿ. ಮೂಡಣದ ನೇಸರನ ಕಿರಣ ಬೀಳುವಾಗ ಹಕ್ಕಿ ಕೂಗುತ್ತಾವ. ಅಡಿಗೆರೆ ಎಳೆದ ಪದದ ಗ್ರಾಂಥಿಕ ರೂಪ. ಹಾಗಿದ್ರೆ ಕೂಗುತ್ತಾವ ಪದದ ಗ್ರಾಂಥಿಕ ರೂಪವನ್ನು ನಾವು ನೋಡೋಣ. ಆಪ್ಷನ್ ಎ ಕೂಗುವೆ, ಆಪ್ಷನ್ ಬಿ ಕೂಗುವುದು, ಆಪ್ಷನ್ ಸಿ ಕೂಗುತ್ತವೆ, ಆಪ್ಷನ್ ಡಿ ಕೂಗೇವು. ಹೌದಾ, ಹಂಗಿದ್ರಲ್ಲೇ ಸರಿಯಾದ ಉತ್ತರ ಆಪ್ಷನ್ ಸಿ ಕೂಗುತ್ತವೆ. ಹತ್ತನೇ ಪ್ರಶ್ನೆಯನ್ನು ನೋಡ್ರಿ. ವಸುದ ಅಂಗಡಿಗೆ ಹೋದಳು ಎಂದು ಅಜ್ಜಿ ಹೇಳಿದರು. ಆಗ ಇಲ್ಲ ಅವಳು ಶಾಲೆಗೆ ಹೋಗುವಳು ಎಂದು ಅಮ್ಮ ಹೇಳಿದರು. ಈ ವಾಕ್ಯದಲ್ಲಿರುವ ವರ್ತಮಾನ ಕಾಲ ಸೂಚಿಸುವ ಪದ. ಹೌದಾ, ಹಂಗಿದ್ರೆ ಆಪ್ಷನ್ ಎ ಹೋಗುತ್ತಾಳೆ, ಆಪ್ಷನ್ ಬಿ ಹೋಗುವಳು, ಆಪ್ಷನ್ ಸಿ ಹೋದಳು, ಆಪ್ಷನ್ ಡಿ ಹೇಳಿದರು. ಹೌದಾ, ವರ್ತಮಾನ ಕಾಲ ಅಂದರೆ ನಿಮಗೆ ಗೊತ್ತೈತೆ. ಅಂದರೆ ಇನ್ನು ಸದ್ಯ ಆ ಒಂದು ಕ್ರಿಯೆ ನಡೀತಾ ಇರಬೇಕು, ಅದಕ್ಕೆ ವರ್ತಮಾನ ಕಾಲ ಅಂತ ಕರಿತೀವಿ. ಹಾಗಿದ್ದರೆ ಆಪ್ಷನ್ ಸಿ ಹೋದಳು. 11ನೇ ಪ್ರಶ್ನೆ. ಸಮಾರಂಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಕ್ಕಳ ಶಿಕ್ಷಣಕ್ಕೆ ಶ್ರಮಿಸಿದ ಶಿಕ್ಷಕರ ಬೆನ್ನು ತಟ್ಟಿದರು.
ಈ ವಾಕ್ಯದಲ್ಲಿ ಬೆನ್ನು ತಟ್ಟು ಈ ನುಡಿಗಟ್ಟು ನೀಡುವ ಅರ್ಥ. ಬೆನ್ನು ತಟ್ಟು ಅನ್ನುವಂಥ ನುಡಿಗಟ್ಟಿನ ಅರ್ಥ ಆಪ್ಷನ್ ಎ ಬೆನ್ನಿನ ಮೇಲೆ ಹೊಡೆ, ಆಪ್ಷನ್ ಬಿ ಬೆನ್ನಿಗೆ ಹೊಡೆ, ಆಪ್ಷನ್ ಬಿ ಪ್ರೋತ್ಸಾಹಿಸು, ಆಪ್ಷನ್ ಬಿ ಮೋಸ ಮಾಡು. ಹೌದಾ, ಇಲ್ಲಿ ಬೆನ್ನು ತಟ್ಟು ಅಂದರೆ ಏನಪ್ಪ ಅಂದರೆ ಮೆಚ್ಚುಗೆಯನ್ನು ಕೊಡೋದು ಅಂತ ಸಹ ಹೇಳ್ತೀವಿ. ಅದೇ ರೀತಿಯಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ಪ್ರೋತ್ಸಾಹಿಸು. 12ನೇ ಪ್ರಶ್ನೆ, ಕೊಟ್ಟಿರುವ ಆಯ್ಕೆಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ಗಾದೆಯನ್ನು ಪೂರ್ಣಗೊಳಿಸು. ಗಾದೆ ಮಾತುಗಳನ್ನು ಕೂಡ ನೀವು ಈಗಾಗಲೇ ಕಲ್ತಿದ್ದೀರಿ. ಕೂತು ಉಣ್ಣುವವನಿಗೆ ಆಪ್ಷನ್ ಎ ಸುಖವಾದ ಯೋಗ, ಆಪ್ಷನ್ ಬಿ ಕುಡಿಕೆ ಹೊನ್ನು ಸಾಲದು, ಆಪ್ಷನ್ ಸಿ ಕುಡಿಕೆ ಸಾಲದು ಮಡಿಕೆ ಬೇಕು, ಆಪ್ಷನ್ ಡಿ ಹೊನ್ನು ಸಾಲದು ಚಿನ್ನ ಬೇಕು. ಹೌದಾ, ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಕೂತು ಉಣ್ಣುವವನಿಗೆ ಆಪ್ಷನ್ ಬಿ ಕುಡಿಕೆ ಹೊನ್ನು ಸಾಲದು. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇನ್ನೊಂದು ವಿಷಯ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಈ ಒಂದು 2026ನೇ ಪ್ರಶ್ನೆ ಪತ್ರಿಕೆ ಸಂಪೂರ್ಣವಾಗಿ ಮುಗಿಯುವವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮತ್ತು ಇದೇ ರೀತಿಯಾದಂಥ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿ ನಾನು ನನ್ನ ಒಂದು ಚಾನಲಲ್ಲಿ ಹಾಕ್ತಾ ಇರ್ತೀನಿ. ಓಕೆ, ನಿಮಗದು ಉಪಯೋಗ ಆಗ್ಬೋದು. 13ನೇ ಪ್ರಶ್ನೆಯನ್ನು ನೋಡ್ರಿ ಹೆಂಗಿದ್ರೆ, ಚಿಕ್ಕ ಬೋರನಿಗೆ ಬಗಲಲ್ಲಿ ಕತ್ತಿ ಈ ಒಗಟನ್ನು ಬಿಡಿಸಿದಾಗ. ಆಪ್ಷನ್ ಎ ಸೈನಿಕ ಬಗಲಲ್ಲಿ ಶಕ್ತಿ, ಆಪ್ಷನ್ ಬಿ ಕುಂಬಳಕಾಯಿ, ಆಪ್ಷನ್ ಸಿ ಸೌತೆಕಾಯಿ, ಆಪ್ಷನ್ ಡಿ ತಿಂಗಳ ಹುರುಳಿ. ಹಾಗಿದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ ತಿಂಗಳ ಹುರುಳಿ. ಹಾಗಿದ್ರಲ್ಲಿ 14ನೇ ಪ್ರಶ್ನೆ ನೋಡ್ರಿ, ಏನಿದು ಕೋಪ ಯಾರಲ್ಲಿ ಶಾಪ, ಓಹೋ ಹೆಚ್ಚಿತೆ ಭೂಮಿಯ ತಾಪ, ಏನಿದು ಧೂಳಿ. ಈ ಪದ್ಯದಲ್ಲಿನ ಕೋಪ ತಾಪ ಶಾಪ ಈ ಪದಗಳು ಆಪ್ಷನ್ ಎ ಸಮಾನಾರ್ಥಕ ಪದಗಳು, ಆಪ್ಷನ್ ಬಿ ನಾನಾರ್ಥಕ ಪದಗಳು, ಆಪ್ಷನ್ ಸಿ ವಿರುದ್ಧಾರ್ಥಕ ಪದಗಳು, ಆಪ್ಷನ್ ಡಿ ಪ್ರಾಸ ಪದಗಳು. ಹಾಗಿದ್ರೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಡಿ ಪ್ರಾಸ ಪದಗಳು. ಇದು ವಿರುದ್ಧಾರ್ಥಕ ಪದಗಳು ಅಲ್ಲ, ಸಮಾನಾರ್ಥಕಗಳು ಅಲ್ಲ ಮತ್ತು ಅದೇ ರೀತಿಯಾಗಿ ನಾನಾರ್ಥಕಗಳು ಅಲ್ಲ. ಆಪ್ಷನ್ ಡಿ ಪ್ರಾಸ ಪದಗಳು. ಹೌದಾ, ಹಂಗಿದ್ರೆ ನೋಡಲೇ ಕೊನೆಯ ಅಕ್ಷರಗಳು ಎಲ್ಲ ಏನಿದಾವೆ ಪ ಪ ಪ ಪ ಅಂತ ಬಂದಿದೆ. ಹಾಗಿದ್ದರೆ ಇವು ಪ್ರಾಸ ಪದಗಳು. 15ನೇ ಪ್ರಶ್ನೆ, ಟಾಟಾ ಸಮೂಹ ಸಂಸ್ಥೆಯಲ್ಲಿ ದೊಡ್ಡ ವಿಮಾನಗಳಿವೆ. ಈ ವಾಕ್ಯದಲ್ಲಿನ ದೊಡ್ಡ ಪದವು. ಆಪ್ಷನ್ ಎ ನಾಮಪದ, ಆಪ್ಷನ್ ಬಿ ಸರ್ವನಾಮ, ಆಪ್ಷನ್ ಸಿ ಗುಣವಿಶೇಷಣ, ಆಪ್ಷನ್ ಡಿ ಕ್ರಿಯಾಪದ. ಇಲ್ಲಿ ನಾವು ನೋಡೋದಾದರೆ ಇಲ್ಲಿ ದೊಡ್ಡ ಅನ್ನುವಂಥ ಒಂದು ಶಬ್ದ ಏನನ್ನು ಸೂಚಿಸ್ತಾ ಇದೆ ಅಂದರೆ ಅದು ಒಂದು ಗುಣವನ್ನು ಸೂಚಿಸ್ತಾ ಇದೆ. ಅಂದರೆ ಇಲ್ಲಿ ಈ ಸಂಸ್ಥೆಯಲ್ಲಿ ಎಂಥ ವಿಮಾನಗಳಿವೆ? ದೊಡ್ಡ ವಿಮಾನಗಳಿವೆ ಅನ್ನೋದೇನು ಗುಣ ವಿಶೇಷಣ, ಅದು ಗುಣವನ್ನು ಸೂಚಿಸ್ತಾ ಇದೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಗುಣ ವಿಶೇಷಣ. 17ನೇ ಪ್ರಶ್ನೆ, ಇವುಗಳಲ್ಲಿ ಅರ್ಥಪೂರ್ಣವಾದ ವಾಕ್ಯ. ಇಲ್ಲಿ 4 ವಾಕ್ಯಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಅರ್ಥಪೂರ್ಣವಾದಂಥ ವಾಕ್ಯ ಯಾವುದಾಗ್ತದೆ ಅಂದರೆ, ಸಂಗೊಳ್ಳಿ ರಾಯಣ್ಣ ಬಲಾಢ್ಯ ಬ್ರಿಟಿಷ್ ಪಡೆಯನ್ನೇ ಚಿಂತೆಗೀಡು ಮಾಡುವ ಸಿಂಹ ಸ್ವಪ್ನವನಾಗಿ ಬೆಳೆದಿದ್ದ. ಇದು ಏನಪ್ಪ ಅಂತಂದರೆ ಸರಿಯಾದ ಉತ್ತರ. ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು.